ಆ, ಜಪಾನಲ್ಲಿ ಯಾವ ಥರ ಮಕ್ಕಳು ಬೆಳಗ್ಗೆ ಬೇಗ ಬೆಳಗ್ಗೆ ಎದ್ದವರು ಮುಕ್ಕಾಲು ಗಂಟೆ 1 ಗಂಟೆ ಸೈಲೆಂಟಾಗಿದ್ದು ಧ್ಯಾನ ಇದು ಮಾಡ್ತಾ, ಆಮೇಲೆ ಕ್ಲಾಸಿಗೆ 6-7ನೇ ವರ್ಷದ ಮಕ್ಕಳು ಕೂಡ ಅವರೇ ಮೆಟ್ರೋ ಚೇಂಜ್ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾರೆ. ಅಲ್ಲಿ ಜಪಾನಲ್ಲಿ ಎಲ್ಲರೂ ಹಿರಿಯರೆಲ್ಲ ಅವ್ರ ಮಕ್ಕಳನ್ನಷ್ಟೇ ಅಲ್ಲ, ಸುತ್ತ ಆ ಏರಿಯಾದಲ್ಲಿರೋ ಮಕ್ಕಳ ಸುರಕ್ಷತೆ ಬಗ್ಗೆ ಗಮನ ಕೊಡ್ತಾರೆ. ಸೊ ಇನ್ನು ಪಬ್ಲಿಕ್ ಪ್ಲೇಸಲ್ಲಿ ಕೂಡ ಯಾರು ಜೋರಾಗಿ ಮಾತಾಡೋದಿರಲಿ, ಮೊಬೈಲಲ್ಲಿ ಮಾತಾಡೋದು ಕೂಡ ನಿಧಾನವಾಗೇ ಮಾತಾಡ್ತಾರೆ. ಪಬ್ಲಿಕ್ ಪ್ಲೇಸಲ್ಲೂ ಸೈಲೆನ್ಸ್ ಇರುತ್ತೆ ಜಪಾನಲ್ಲಿ. ಆದರೆ ನಾವು ಏನು ಬೆಳಗ್ಗೆ ಎದ್ದು ಧ್ಯಾನ ಎಲ್ಲ ಮಾಡಿ ಯಾರ ಜೊತೆನೂ ಜಗಳ ಮಾಡದೆ ಶಿಸ್ತು ಕಾಪಾಡಬೇಕು ಅಂತ ಹೇಳ್ತೀವಿ. ಜಪಾನ್ ಸಣ್ಣ ವಯಸ್ಸಿಂದನೇ, ಅಂದರೆ 6-7 ವರ್ಷದಿಂದನೇ ಎಲ್ಲ ಮಕ್ಕಳು ಅವರ ಶೂ ಎಲ್ಲ ಅವರೇ ಪಾಲಿಷ್ ಮಾಡ್ಕೊಳೋದು. ಆಮೇಲೆ ಅದೇ ಹೇಳ್ದಲ್ಲ, ಮೆಟ್ರೋ ಚೇಂಜ್ ಮಾಡಿ ಸ್ಕೂಲಿಗೆ ಕೂಡ ಅವರೇ ಹೋಗ್ತಾರೆ. ಸೊ ನಾವು ಬರೀ ಇಲ್ಲಿ ನಮ್ಮ ಏರಿಯಾದಲ್ಲಿ ಏನಾಗ್ತಿದೆ ಅದನ್ನೇ ನೋಡ್ಕೊಂಡಿರ್ಬಾರ್ದು. ಕೆಲವೊಂದು ಸಲ ಹೊರಗಡೆ ಜನಗಳು ಯಾವ ಥರ ಜೀವನ ಇದೆ ಅದನ್ನು ನೋಡಿ ಕಲಿಬೇಕಾಗತ್ತೆ. ಸೊ ಎಲ್ಲರೂ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ಇವಾಗ ಜಗಳಗಳು ಜಾಸ್ತಿ ಆಡ್ತಾ ಇದ್ದಾರೆ. ಯಾರೇ ಆದ್ರೂ ನಾವು ನಮ್ಮ